ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಜೆಡಿಎಸ್ನಲ್ಲಿ ಯಾರನ್ನು ಬೆಳೆಯಲು ಬಿಡೋದೇ ಇಲ್ಲ. ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಜೆಡಿಎಸ್ ಶಾಸಕರು ಬಿಜೆಪಿ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಯೋಗೇಶ್ವರ್ ಗೆಲ್ಲಲು ಬಿಜೆಪಿ ಜೆಡಿಎಸ್ ಸಹಕಾರ ಇತ್ತು. ರಾಜ್ಯದ ಕೇಂದ್ರ ಸಚಿವರೊಬ್ಬರಿಂದ ಯೋಗೇಶ್ವರ್ ಸಹಕಾರ. ನಿಖಿಲ್ ವಿರುದ್ಧ ಯಾರಿಗೂ ಯಾವುದೇ ರೀತಿ ಸಿಟ್ಟು ಇರಲಿಲ್ಲ. ಬಿಜೆಪಿ ನಾಯಕ ಎಸ್ಟಿ ಸೋಮಶೇಖರ್ ಸ್ಫೋಟಕ ಹೇಳಿಕೆ. ನಾಳೆ ಹೈಕೋರ್ಟ್ನಲ್ಲಿ ಮೂಡ ಅರ್ಜಿ ವಿಚಾರಣೆ ಹಿನ್ನೆಲೆ ಪ್ರಾಥಮಿಕ ವರದಿ ತಯಾರಿ ಮಾಡಿರುವ ಲೋಕಾಯುಕ್ತ ಪೊಲೀಸರು. ಮೈಸೂರು ಲೋಕಾಯುಕ್ತದಿಂದ ಐಜಿಪಿಗೆ ವರದಿ ಸಲ್ಲಿಕೆ. ಶುಂಠಿ ಶುದ್ಧೀಕರಣ ಘಟಕದಿಂದ ಕಪಿಲೆಯ ಒಡಲು ಕಲುಷಿತ. ರಾಸಾಯನಿಕ ಬಳಸುತ್ತಿರುವ ಪರಿಣಾಮ ಕಬಿನಿ ನೀರು ಕೊಳಕು. ಎಚ್ಡಿ ಕೋಟೆ ಪುರಸಭೆ ಅಧಿಕಾರಿಯಿಂದ ಪತ್ರ ನೀಡಿದ್ರು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಹಾಲು ಖರೀದಿಸದಿದ್ದಕ್ಕೆ ಕಾಡ ಅಂಕನಹಳ್ಳಿ ಗ್ರಾಮಸ್ಥರ ಕಿಚ್ಚು. ಬೀಗ ಮುರಿದು ಹಾಲು ಉತ್ಪಾದಕ ಸಂಘ ಪ್ರವೇಶಿಸಿದ ಜನ. ಸಚಿವರ ಸೂಚನೆಯಿಂದಲೇ ಇದೆಲ್ಲ ಅಂತ ಚಲುವರಾಯಸ್ವಾಮಿ ವಿರುದ್ಧ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.